ನಮ್ಮ ದೇಶಕ್ಕಾಗಿ ಹೋರಾಡಿದ ಕೆಲವು ಪ್ರಮುಖ ನಾಯಕರ ಹೆಸರುಗಳನ್ನು ನಾವು ಇದು ನೆನಪಿಸುವುದು ಅವಶ್ಯಕತೆ. ದೇಶಕ್ಕಾಗಿ ಹೋರಾಡಿದರಲ್ಲಿ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಸರ್ದಾರ್ ವಲ್ಲಭಾಯಿ ಪಟೇಲ್, ಜವಾಹರ್ಲಾಲ್ ನೆಹರು, ಭಗತ್ ಸಿಂಗ್, ಚಂದ್ರಶೇಖರ್, ಬಿಪಿನ್ ಚಂದ್ರಪಾಲ್, ದಾದಾಬಾಯಿ ನವರೋಜಿ, ಮಂಗಲ ಪಾಂಡೆ, ವಿ.ಡಿ. ಸಾವರ್ಕರ್, ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಮದನ ಲಾಲ್ ನೆಹರು, ಪೃಥ್ವಿರಾಜ ಬೋಸ್. ಈ ರೀತಿಯಾಗಿ ಅನೇಕರ ಪರಿಶ್ರಮದ ಫಲ ಇವತ್ತು ನಾವು ಅನುಭವಿಸುತ್ತಿರುವ ಈ ಸ್ವತಂತ್ರವಾಗಿದೆ. ಜೈ ಹಿಂದ್, ವಂದೇ ಮಾತರಂ. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಇಂದಿನ ದಿನವು ಇಡೀ ದೇಶವು ಸಂತೋಷದಿಂದ ಆಚರಿಸುವ ಹಬ್ಬ ಸ್ವತಂತ್ರ ದಿನಾಚರಣೆಯಾಗಿದೆ. ದಿನವು ನಾನು ಸ್ವತಂತ್ರವಾಗಿ ಮಾತನಾಡಲು, ಶಿಕ್ಷಣ ಪಡೆಯಲು, ನಮ್ಮ ಮೂಲಭೂತ ಬೇಡಿಕೆಗಳನ್ನು ಪಡೆಯಲು ಆಗಿರುವುದು ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯ ಮತ್ತು ನಮ್ಮ ಹೆಮ್ಮೆಯ ಸಿದ್ಧಾಂತದಿಂದ ಮಾತ್ರ. ಆದ್ದರಿಂದ ಇವುಗಳ ಸದುಪಯೋಗ ಪಡೆದು ನಮ್ಮ ದೇಶವನ್ನು ಶ್ರೀಮಂತಗೊಳಿಸುವ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಜೈ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. ಗೌರವಾನ್ವಿತ ಪ್ರಮುಖರ, ನನ್ನ ಸಹಪಾಠಿಗಳೇ, ಇಂದು ನಾವು ಸಂತೋಷದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಈ ದಿನ ಆಚರಿಸುತ್ತಿದ್ದೇವೆ. ಇದಕ್ಕೆ ಕಾರಣ ಹಿಂದೆ ಸಾಕಷ್ಟು ಜನರ ಬಲಿದಾನವಿದೆ ಎನ್ನುವುದನ್ನು ಮರೆಯಬಾರದು. ನಮ್ಮ ದೇಶದಲ್ಲಿ ಅನೇಕ ಜಾತಿ, ಧರ್ಮ, ಮತಗಳು ಇವೆ. ಆದರೂ ನಾವೆಲ್ಲ ಒಂದೇ ಎನ್ನುವ ಭಾವದಿಂದ ಬದುಕುತ್ತೇವೆ. ಇದು ನಿಜಕ್ಕೂ ಹೆಮ್ಮೆಯ ವಿಷಯ. ನಮ್ಮ ಹೋರಾಟಗಾರರು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಧರ್ಮ ಭಾಷೆ ಜಾತಿಯ ಹೆಸರಲ್ಲಿ ಹೋರಾಡಲು ಅಲ್ಲ, ನಾವೆಲ್ಲ ಒಟ್ಟಾಗಿ ಬಾಳಲಿ ಎಂದು ಅದರಿಂದ ನಾವೆಲ್ಲರೂ ದೇಶದಲ್ಲಿ ಶಾಂತಿ, ಏಕತೆ ಮತ್ತು ಅಭಿವೃದ್ಧಿಯನ್ನು ಸಾಧಿಸಲು ಒಂದಾಗಿ ಶಪಥ ಮಾಡೋಣ. ಉಜ್ವಲ ಭಾರತದ ನಿರ್ಮಾಣಕ್ಕೆ ನಾವೆಲ್ಲ ಒಂದಾಗೋಣ. ಜೈ ಹಿಂದ್. ವೆರಿ ಗುಡ್. ರಾಜಮೋಹನ್ ರಾಠೋಡ್. ಇಂದು ನಾವು ನಮ್ಮ ಶಾಲೆಯಲ್ಲಿ 78ನೇಯ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತಿದ್ದೇವೆ. ಈ ಸ್ವಾತಂತ್ರ್ಯ 1947 ಆಗಸ್ಟ್ 15 ರಂದು ಬ್ರಿಟಿಷರನ್ನು ಭಾರತದಿಂದ ಓಡಿಸುವ ಮೂಲಕ ಪಡೆಯಲಾಯಿತು. ಇದಕ್ಕಾಗಿ ಅನೇಕ ಜನ ಹೋರಾಟಗಾರರು ಸತತ ಪ್ರಯತ್ನೆಯ ಕಾರಣ ಅವರಲ್ಲಿ ಪ್ರಮುಖರಾದರ ಕೆಲವರು ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ ರಾಯ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ತಿಲಕರು, ಚಂದ್ರಶೇಖರ್ ಆಜಾದ್, ವಿ.ಡಿ. ಸಾವರ್ಕರ್, ಹೀಗೆ ಅನೇಕ ಜನ ಮಹಾನ್ ಹೋರಾಟಗಾರರನ್ನು ನಾವು ಈ ದಿನ ನೆನಪಿಸುವುದು ಅವಶ್ಯಕ. ಇವರೆಲ್ಲರೂ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಇಂತಹ ಮಹಾನ್ ಚೇತನರಿಗೆ ನೆನೆದೊಂದು ಸಲ್ಯೂಟ್. ಇಷ್ಟೇ ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ನಾನು 5ನೇ ತರಗತಿಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ರಬಿಳಿತಾಂಡ ಓದುತ್ತಿದ್ದೇನೆ. ನಮ್ಮ ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನ ನಾಯಕರು ಅವರು ರಕ್ತವನ್ನು ಸೃಷ್ಟಿಸಿದ್ದಾರೆ. ಅವರಲ್ಲಿ ನಾನು ಭಗತ್ ಸಿಂಗರ ಕುರಿತು ಹೇಳುತ್ತೇನೆ. ಭಗತ್ ಸಿಂಗ್ನಲ್ಲಿ ಚಿಕ್ಕವನಾದಾಗ ನಿಂದಲೂ ದೇಶ ಪ್ರೇಮವು ಹೆಚ್ಚಾಗಿತ್ತು. ಚಿಕ್ಕವನಿದ್ದಾಗ ಅವನು ತನ್ನ ತಂದೆ ತಮ್ಮ ಹೊಲದಲ್ಲಿ ಒಂದೂಕಿಯ ಮರಗಳನ್ನು ನೆಟ್ಟು ಬ್ರಿಟಿಷರಿಂದ ಓಡಿಸೋಣ ಎಂದರಂತೆ. ಮುಂದಿನ ದೊಡ್ಡವಾದನ ಮೇಲೆ ಬ್ರಿಟಿಷರಿಗೆ ಪತ್ರ ಹಂತದಲ್ಲಿಯೇ ಎಂದರಾಗಿ
ಹೊಡೆದನು ಭಗತ್ ಸಿಂಗ್ ತಮ್ಮ 23ನೆಯ ಮಗನಲ್ಲಿ ತ್ಯಾಗ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವೇನ ಮಾಡಿದ್ದರು. ಇಂತಹ ಧೀರನಿಗೆ ನನ್ನದೊಂದು ಸಲ್ಯೂಟ್. ಇಂಕ್ಲಾಬಾದ್ ಜಿಂದಾಬಾದ್. Good morning everyone. My name is Adesh Gulab Pawar. Today is 15th August. We are celebrating 78th Independence Day. We got freedom from British on this day 1947. We host the national flag on this day. We sing national anthem Jana Gana Mana on this day. Independence Day is the celebration of our freedom. We are proud to be an Indian. Jai Hind, Jai Bharat. Very good. देनी पगने मगालू चुपच ले लेनी अपने रुके कचोरी को अब देनी पगने मगालू चुपच ले लेनी पड़ जाए छोरी बोलारो विदाई किसे डकारो नाचू कचोरी नाने क्या सुडूंगो नाचू कचोरी तारा नाने क्या सुडूंगो सुके मकले कुकेन दुनिया चौड़ू किते जोरे दिन नाचो दंदन डोंगा जोरे ती मारो री हनु हनु मारो री ऐसे बेसर है आओ पे मारो झोलो
ए चिना होटो होटो सरको एवढी सरको नाही दिसारी गातम हा हा सर चिना सरको हा 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 चिना सरको वो लाइन पकड़ी दीसो तुम सिखाओ हो ना हनु मारो झोलो हनु मारो टांग खड़ी करो हनु करनो कर्तव्य भगत सिंह केवल क्रांतिकारी ಆಗಿರಲಿಲ್ಲ ಬ್ರಿಟಿಷರನ್ನು ಭಾರತದಿಂದ ಓಡಿಸುವುದರಲ್ಲಿ ಅದರ ಜೊತೆ ನಮ್ಮ ದೇಶದಲ್ಲಿ ನ್ಯಾಯ ಸಮಾನತೆ ದಾರ್ಶನಿಕರು ಆಗಿದ್ದರು. ಎಷ್ಟು ಹೇಳಿ ನನ್ನ ಭಾಷಣ ಮುಗಿಸಿತು. ಓಕೆ ನೆಕ್ಸ್ಟ್ 5ನೇ ತರಗತಿಯಲ್ಲಿ ರನ್ನಿಂಗ್ ನಲ್ಲಿ ಮೊದಲನೇ ಸ್ಥಾನ ಆರ್ಯನ್. ನೆಕ್ಸ್ಟ್ ಲಾಂಗ್ ಜಂಪ್ ಅಲ್ಲಿ 5ನೇ ತರಗತಿಯಲ್ಲಿ ಆದೇಶ್ ಮೊದಲನೇ ಸ್ಥಾನ. ನೆಕ್ಸ್ಟ್ ಲಿಂಬು ಚಮಚದಲ್ಲಿ ಮೊದಲನೇ ಸ್ಥಾನ ಆದೇಶ್. ಆದೇಶ್. ನಾಲ್ಕನೇ ತರಗತಿಯಲ್ಲಿ ಪ್ರೀತಮ್ ರನ್ನಿಂಗು, ಕಪ್ಪೆ ಆಟ, ಲಾಂಗ್ ಜಂಪ್ 3ರಲ್ಲಿ ಪ್ರಥಮ ಸ್ಥಾನ. ಓಕೆ ನೆಕ್ಸ್ಟ್ 4ನೇ ತರಗತಿಯಲ್ಲಿ 4 ಮತ್ತು 5ನೇ ತರಗತಿಯಲ್ಲಿ ಚೆಸ್ ಚದುರಂಗ ಆಟದಲ್ಲಿ ಯುವರಾಜ್ ಮೊದಲನೇ ಸ್ಥಾನ. ಓಕೆ ಲಿಂಬು ಚಮಚದಲ್ಲಿ ಯಶ್. ಹಿಡಿಬೇಕು. ನೆಕ್ಸ್ಟ್ 1ನೇ ತರಗತಿಯಲ್ಲಿ ರನ್ನಿಂಗ್, ಕೆರೆದಡ, ಕಪ್ಪೆ ಆಟ ಸಾಯಿ. एवढी देख सही एवढी देख ಕಪ್ಪೆ ಆಟ ಲಿಂಬು ಚಮಚದಲ್ಲಿ ತನುಜ. एवढी देख तनुजा एवढी देख एवढी देख रे. ओके 3ನೇ ತರಗತಿಯಲ್ಲಿ ಲಿಂಬು ಚಮಚದಲ್ಲಿ ಶಿವಾನಿ. एवढी देख हां 3ನೇ ತರಗತಿಯಲ್ಲಿ ಚೆಸ್ ಮತ್ತು ಕಪ್ಪೆ ಆಟದಲ್ಲಿ ಅರವಿಂದ್. एवढी देख ಸ್ವೀಟ್ ಕೊಟ್ಟಿರ್ತಕ್ಕಂಥ ಸಂತೋಷ್ ರಾಠೋಡ್ರಿಗೆ ಎಲ್ಲರ ಕಡೆಯಿಂದ ಜೋರಾದ ಚಪ್ಪಾಳೆ.